AI ತಮ್ನೇಲ್ಗಳನ್ನ ಮಾಡೋದ್ರಿಂದ ವಿಡಿಯೋಸು ವೈರಲ್ ಆಗುತ್ತಾ? AI ತಮ್ನೇಲ್ಗಳನ್ನ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಏನೇನು ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ದೀರಾ? AI ತಮ್ನೇಲ್ ಮಾಡೋದ್ರಿಂದ ನೀವು ಈ ರೀತಿ ಏನಾದರೂ ಮಾಡಿದ್ದೀರಾ ಅಂತಂದರೆ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಲ್ಲ. ಆ ರೀತಿಯಾದಂಥ ಮಿಸ್ಟೇಕ್ಸ್ಗಳು ಏನು? AI ತಮ್ನೇಲು ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. AI ತಮ್ನೇಲ್ನ ಒಂದು 2 to 3 ಸೆಕೆಂಡ್ನಲ್ಲಿ ನೀವು ಆರಾಮಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ನಾವು ನಾರ್ಮಲಾಗಿ ಕ್ರಿಯೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅದರೊಳಗಡೆ ಒಂದು ಎಫೆಕ್ಟ್ ಆಗಿರ್ಬೋದು, ಆ ಟೆಕ್ಸ್ಟ್ ಹಾಕೋ ಗ್ಲೋ ಆಗಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆದರೆ AI ತಮ್ನೇಲ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಇದರಿಂದ ಮಾನಿಟೈಸೇಷನ್ ಆಗುತ್ತಾ, ವ್ಯೂಸ್ ಬರುತ್ತಾ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಆದರೆ ಈ ವಿಡಿಯೋದಲ್ಲಿ ಏನು ತಪ್ಪುಗಳನ್ನ ಮಾಡ್ತಾ ಇದ್ದೀರಾ, ನೀವು ಹಾಕೋದ್ರಿಂದ AI ತಮ್ನೇಲ್ಗಳನ್ನ ಮಾಡೋದ್ರಿಂದ ಏನೇನು ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. AI ವಿಡಿಯೋಸ್ ಆಗಿರ್ಬೋದು, AI ತಮ್ನೇಲ್ ಆಗಿರ್ಬೋದು, ಇಲ್ಲಿ ನೀವು AI ತಮ್ನೇಲ್ಗಳನ್ನ ಕ್ರಿಯೇಟ್ ಮಾಡುವಾಗ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆದರೆ AI ತಮ್ನೇಲಲ್ಲಿ ನೀವೇನಾದರೂ ಮಿಸ್ಟೇಕ್ಗಳನ್ನ ಮಾಡಿದ್ದೀರಾ ಅಂತಂದರೆ, ಈಗ ತುಂಬ ಶಾಕಿಂಗ್ ಆಗಿ ತುಂಬ ನೀವು ನಿಮ್ಮ ಫೇಸ್ನ ಈ ರೀತಿ ಮಾಡಿಕೊಡು, ಶಾಕ್ ಮಾಡಿಕೊಡು, ನಿಮ್ಮ ಫೇಸು ನಾರ್ಮಲಾಗೇ ಕಾಣಿಸ್ತಾ ಇರಲ್ಲ, ಅದು ನೀವಂತಲೇ ಕಾಣಿಸ್ತಾ ಇರಲ್ಲ. ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಅಟ್ಲೀಸ್ಟು ನೀವಾಗೆ ಕಾಣಿಸೋ ಹಾಗೆ ನಿಮ್ಮ ಫೋಟೋಸ್ನ ನಾರ್ಮಲ್ ಆಗಿ ನೀವೇ ಶಾಕಿಂಗ್ ಆಗಿ ಫೋಟೋಸ್ನ ತೊಗೊಂಡ್ಬಿಟ್ಟು ಅದನ್ನೇ ಡೈರೆಕ್ಟ್ ಆಗಿ ನೀವು AI ಹಾಕಿ ಆವಾಗ ನೀವು ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಆಮೇಲೆ ತಮ್ನೇಲಲ್ಲಿ ಏನಾದರೂ ಮಿಸ್ಲೀಡಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಈಗ ತಮ್ನೇಲ್ಗಳು ಅಲ್ಲಿ ನಿಮ್ಮ ವಿಡಿಯೋದಲ್ಲಿ ಆ ಟಾಪಿಕ್ಕೇ ಇರೋದಿಲ್ಲ, ಆದರೆ ತಮ್ನೇಲಲ್ಲಿ ನೀವು ಆ ರೀತಿ ಹಾಕಿರ್ತೀರ. ಆಗೇನಾಗುತ್ತೆ ಅಂತ ಅಂದರೆ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಆ ರೀತಿ ಹಾಕೋದ್ರಿಂದ ವ್ಯೂಸು ಕಡಿಮೆ ಆಗ್ತಾ ಹೋಗುತ್ತೆ. ಆ ರೀತಿ ತಪ್ಪುಗಳನ್ನ ಮಾಡಬೇಡಿ. ಆದಷ್ಟು ನೀವು AI ತಮ್ನೇಲ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಮಿಸ್ಲೀಡಿಂಗ್ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಆಗ ನಿಮ್ಮ ಚಾನಲ್ಲು ತುಂಬಾ ಎಫೆಕ್ಟ್ ಆಗುತ್ತೆ. ಮಾನಿಟೈಸೇಷನ್ ಆಗೋದಕ್ಕೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇದನ್ನು ಇವಾಗಲೇ ಅದನ್ನು ಸರಿ ಮಾಡ್ಕೊಳ್ಳಿ. ಆಮೇಲೆ ಟೆಕ್ಸ್ಟ್ನ ಹಾಕಿರ್ತೀರಲ್ವ ನೀವು, AI ತಮ್ನೇಲ್ಗಳಲ್ಲಿ ಟೆಕ್ಸ್ಟ್ಗಳನ್ನ ಹಾಕಿರೋವಾಗ ತುಂಬ ಅದರೊಳಗಡೆ ಜಾಸ್ತಿ ಟೆಕ್ಸ್ಟ್ಗಳನ್ನ ಹಾಕೋದ್ರಿಂದ ನಮ್ಮ ಚಾನಲು ಬೇಗ ವೈರಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ರೆ ಆಗಲ್ಲ. ನೀವು ಮಿನಿಮಮ್ ಅಂದರೆ 3 to 4 ವರ್ಡ್ಸು ನೀವು ಹಾಕೋದ್ರಿಂದ ಆಗ ಚಾನಲ್ನ ಅಟ್ರಾಕ್ಟ್ ಆಗುತ್ತೆ. ಯಾರಾದರೂ ಚೆಕ್ ಮಾಡಿ ನೋಡ್ತಾರೆ ಏನಿದೆ ಕ್ಯೂರಿಯಾಸಿಟಿ ಅಂಥೇಳಿ. ಆ ರೀತಿ ನೀವು ಮಾಡಬೇಕಾಗುತ್ತೆ. ಈ ರೀತಿ ಚಾನಲ್ಗಳಲ್ಲಿ ನೀವು ಸ್ವಲ್ಪ ಗಮನ ಇಟ್ಟು ನೋಡಬೇಕು. AI ತಮ್ನೇಲ್ಗಳನ್ನ ಮಾಡೋದು ಮಾತ್ರ ಅಲ್ಲ, AI ವಿಡಿಯೋಸ್ಗಳನ್ನ ಮಾಡುವಾಗೂ ಅಷ್ಟೇ. ನೀವು ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಹಾಕಿದ್ರಾ ಅಂತಂದರೆ ಆಗ ನಿಮ್ಮ ವಿಡಿಯೋಸ್ಗೆ ವ್ಯೂಸು ಬರಲ್ಲ. ಯಾಕೆ ಬರಲ್ಲ ಅಂತಂದರೆ, ಈಗ ನಿಮ್ಮ ವಿಡಿಯೋಸ್ಗಳಲ್ಲಿ AI ತಮ್ನೇಲ್ಗಳನ್ನ ಹಾಕಿದಾಗ ನಿಮಗೆ ಕ್ಲಿಕ್ ಆಗುತ್ತೆ. ಇವಾಗ ತಮ್ನೇಲ್ಗಳನ್ನ ನೀವು ಕ್ರಿಯೇಟ್ ಮಾಡಿರ್ತೀರಲ್ಲ, ಆವಾಗ ಅದು ಕ್ಲಿಕ್ ಆಗುತ್ತೆ. ಕ್ಲಿಕ್ ಥ್ರೂ ರೇಟ್, ನಿಮ್ಮ ತಮ್ನೇಲ್ಗಳನ್ನ ಕ್ಲಿಕ್ ಮಾಡಿ ನೋಡ್ತಾರೆ, ಆದರೆ ಒಳಗಡೆ ವಿಡಿಯೋಸ್ನ ನೋಡಲ್ಲ. ವಿಡಿಯೋಸ್ನ ನೀವು AI ವಿಡಿಯೋಸ್ಗಳನ್ನ ಮಾಡಿರ್ತೀರಲ್ವ, ಅಲ್ಲಿ ವಾಯ್ಸ್ನ ಕಂಪಲ್ಸರಿ ಕೊಡಬೇಕಾಗುತ್ತೆ. ನೀವೇನಾದರೂ ಅದನ್ನೇ ನೀವು ಡೈರೆಕ್ಟಾಗಿ ತೊಗೊಂಡು ಅದರೊಳಗಡೆ AI ನೀವು ವಿಡಿಯೋ ಕ್ರಿಯೇಟ್ ಮಾಡಿರ್ತೀರಲ್ಲ, ಅದ್ರ ಮ್ಯೂಸಿಕ್ನ ನೀವೇನಾದರೂ ಆ್ಯಡ್ ಮಾಡಿದ್ದೀರಾ ಅಂದರೆ ಆಗಲೂ ನಿಮ್ಮ ಚಾನಲ್ನ ಪ್ರಾಬ್ಲಮ್ ಅನುಭವಿಸ್ಬೇಕಾಗುತ್ತೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಆದಷ್ಟು ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡುವಾಗ ತಮ್ನೇಲಲ್ಲಿ ಕೆಲವೊಂದು ಮಿಸ್ಲೀಡಿಂಗ್ ಏನಾದರೂ ಆಗ್ತಾ ಇದೆ ಅಂದರೆ, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಇವಾಗ ವೈಲೆನ್ಸ್ ಏನು ಇರಬಾರ್ದು, ಜಾಸ್ತಿ ಏನು ತಪ್ಪುಗಳು ಇರಬಾರ್ದು ಅಂತ ಅಂದರೆ ನೀವು ವಿಡಿಯೋಸ್ಗಳಲ್ಲಿ ಮತ್ತು ತಮ್ನೇಲ್ಗಳಲ್ಲಿ ಒಳ್ಳೆ ರೀತಿಲಿ ಕ್ರಿಯೇಟ್ ಮಾಡಬೇಕು. ನೀವು AI ತಮ್ನೇಲ್ಗಳನ್ನ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಆ ವಿಡಿಯೋಸ್ಗೆ ರಿಲೇಟೆಡ್ ಆಗಿದ್ದೇ ಇರಬೇಕು. ರಿಲೇಟೆಡ್ ಆಗಿಲ್ಲ ಅಂತಂದರೆ ಆಗ ನಿಮ್ಮ ಚಾನಲ್ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಈ ರೀತಿಯಾದಂಥ ತಪ್ಪುಗಳನ್ನ ಮಾಡಬೇಡಿ. ಮಿಸ್ಲೀಡಿಂಗ್ ಮಾಡೋದಕ್ಕೆ ಹೋಗಬೇಡಿ. ಟೈಟಲ್ ಏನು ಹಾಕಿರ್ತೀರೋ ತಮ್ನೇಲ್ನ ಅದೇ ರೀತಿ ಹಾಕೋದಕ್ಕೆ ಟ್ರೈ ಮಾಡಿ. ಅದರಿಂದ ನಿಮ್ಮ ಚಾನಲ್ಲು ಬೇರೆಯವರಿಗೆ ರೆಕಗ್ನೈಸ್ ಆಗುತ್ತೆ. ಕ್ಲಿಕ್ ಮಾಡ್ತಾರೆ ಆದರೆ ನೋಡಲ್ಲ ಅಂತಂದರೆ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದು AI ತಮ್ನೇಲಿಂದ. AI ತಮ್ನೇಲಿಂದ ಒಬ್ರೊಬ್ಬರಿಗೆ ವ್ಯೂಸ್ ಬರ್ತಾ ಇದೆ, ಇನ್ನೊಬ್ಬರಿಗೆ ವ್ಯೂಸ್ ಬರ್ತಾನೇ ಇಲ್ಲ. ಯಾಕೆ ಅಂತಂದರೆ ನೀವೊಂದು ಕೆಲವೊಂದು ತಪ್ಪುಗಳನ್ನ ಅಲ್ಲಿ ಮಾಡ್ತಾ ಇರ್ತೀರ. ಅದಕ್ಕೆ ಆದಷ್ಟು ಜಾಸ್ತಿ ಎಫೆಕ್ಟ್ಗಳನ್ನೆಲ್ಲ ಹಾಕಿ AI ತಮ್ನೇಲ್ಗಳನ್ನ ಯೂಸ್ ಮಾಡೋದು, ಆ ರೀತಿ ಎಲ್ಲ ಮಾಡಬೇಡಿ. ನೀವು ಒಂದು ವಾರದಲ್ಲಿ ಒಂದು ಎಫೆಕ್ಟ AI ತಮ್ನೇಲ್ನ ಕ್ರಿಯೇಟ್ ಮಾಡಿದ್ದೀರಾ, ಟೈಮ್ ಇಲ್ಲ ಅಂದರೆ ಓಕೆ. ಆದರೆ ಎಲ್ಲ ತಮ್ನೇಲ್ಗಳನ್ನ AI ಕ್ರಿಯೇಟ್ ಮಾಡಿ ಹಾಕೋದ್ರಿಂದ ಎಲ್ಲದಕ್ಕೂ ನಿಮಗೆ ವ್ಯೂಸ್ ಬರಲ್ಲ. ಅದನ್ನು ನೆನಪಲ್ಲಿಟ್ಕೊಂಡ್ಬಿಟ್ಟು ಆದಷ್ಟು ನಿಮ್ಮ ಓನ್ ಆಗಿರುವಂಥ ತಮ್ನೇಲ್ಗಳನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದನ್ನು ನೆನಪಲ್ಲಿಟ್ಕೊಂಡು ಕ್ರಿಯೇಟ್ ಮಾಡಿ.
ಈ ವಿಡಿಯೋ ನಿಮಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ, ನೀವು AI ತಮ್ನೇಲ್ಗಳನ್ನ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಇದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಆಯಿತು ಅಂತ ಅನಿಸಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, 2 ಬೈಟ್ಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.